ಚಾಲಕನ ಉದ್ದಟತನಕ್ಕೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಒಂದು ಕಡೆ ಕಂಡಕ್ಟರ್ನ ಅಮಾನತು ಮಾಡಿ BMTC ಕೈ ತೊಳ್ಕೊಂಡು, ನೊಂದವರಿಗೆ BMTCಯಿಂದ ಪರಿಹಾರ ಘೋಷಣೆ ಆಗಿಲ್ಲ. ಯಾಕಾಗಿಲ್ಲ? ಮೊನ್ನೆ ಪೀಣ್ಯದ ಸೆಕೆಂಡ್ ಸ್ಟೇಜ್ನಲ್ಲಿ ಒಂದು ಅಪಘಾತ ನಡೆದಿತ್ತು. ಕಂಡಕ್ಟರ್ ಡ್ರೈವರ್ ಹೊಡೆದಾಡಿಕೊಂಡ್ರು. ಡ್ರೈವರ್ ಮೇಲಿನ ಸಿಟ್ಟಿಂದ ಕಂಡಕ್ಟರ್ ತಾನೇ ಬಸ್ಸನ್ನು ಸ್ಟಾರ್ಟ್ ಮಾಡಿ ಒಬ್ಬ ಅಮಾಯಕ ಯುವತಿಯ ಸಾವಿಗೆ ಕಾರಣ ಆದ. ನಿನ್ನೆ ಆತನನ್ನ ಸಸ್ಪೆಂಡ್ ಮಾಡಿಬಿಟ್ರು. ನಿನ್ನೆ ನಾವು ಇದನ್ನೇ ಹೇಳ್ತಾ ಇದ್ವಿ, ಕೇವಲ ಸಸ್ಪೆಂಡ್ ಮಾಡಿದರೆ ಆಗಲಿಲ್ಲ, ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅವ್ರ ಪಾಡಿಗೆ ಅವ್ರು ನಿಂತಿದ್ರು. ಇವ್ರ ದಿಮಾಕಿಗೆ, ಇವರ ಸೊಕ್ಕಿಗೆ ಇವರು ಈ ರೀತಿ ಹೊಡೆದಾಡ್ಕೊಂಡಿದ್ದಕ್ಕೆ ಪಾಪ ಅಮಾಯಕ ಯುವತಿ ಬಲಿಯಾದ್ಲು. ಇನ್ನೂ BMTC ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಿಲ್ಲ. ಸಾರಿಗೆ ಸಚಿವರು ಎಲ್ಲಿದ್ದಾರೆ? ಅವ್ರು ಇದಕ್ಕೆ ಉತ್ತರ ಕೊಡಬೇಕು. ಕಿಲ್ಲರ್ BMTC ಅಂತ ಯಾಕೆ ಕರೀತಾರೆ ಜನ? BMTC ಬಸ್ಸಲ್ಲಿ ಹೋಗ್ತಾ ಇದ್ರೆ ಕೈಯಲ್ಲಿ ಜೀವ ಹಿಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇದೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರ ಕೊಡಲಿ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು. ದುರಂತ ನಡೆದು 2 ದಿನ ಆಯಿತು, ಪರಿಹಾರ ಕೊಟ್ಟಿಲ್ಲ, ಸಾಂತ್ವನೂ ಇಲ್ಲ. ಏನು ಮಾಡ್ತಾ ಇದ್ದಾರೆ? ಹಾಗಿದ್ರೆ ನೀವು ಅವನ್ನ ಸಸ್ಪೆಂಡ್ ಮಾಡಿದರೆ, ಕಂಡಕ್ಟರ್ನ ಸಸ್ಪೆಂಡ್ ಮಾಡಿದರೆ ಮುಗಿದೋಯ್ತಾ? ದೊಡ್ಡ ಪ್ರಮಾದ ಇದು. ಕಠಿಣ ಶಿಕ್ಷೆ ಆಗಲೇಬೇಕು. ಆ ಯುವತಿಯ ಮನೆಯ ಯಾರ ಕುಟುಂಬಸ್ಥರಿದ್ದಾರೆ ಅವರಿಗೆ ಪರಿಹಾರ ಹಣವನ್ನು ಕೊಡಲೇಬೇಕು. ಆಮೇಲೆ ಪರಿಹಾರ ಒಂದೇ ಪರಿಹಾರ ಅಲ್ಲ. ಏನು ಆ ಜೀವದ ಬೆಲೆ ಅಷ್ಟೇನಾ? ನೀವು ಕೊಡುವಂಥ ದುಡ್ಡು ಅಷ್ಟೇನಾ? ನಿಮ್ಮ ತಪ್ಪಿನಿಂದ ಇಂಥ ಒಂದು ದೊಡ್ಡ ಸಮಸ್ಯೆ ಆಯಿತು. ಇದಕ್ಕೆ ಹೊಣೆ ಯಾರು? ಇನ್ನು ಸುಮಾ ಎನ್ನುವ ಯುವತಿ ಸಾವನ್ನಪ್ಪಿರುವಂಥದ್ದು ಒಂದು ಕಡೆ, ಓರ್ವ ಮಹಿಳೆಯ ಸ್ಥಿತಿ ಚಿಂತಾಜನಕ ಆಗಿದೆ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆ ಮಹಿಳೆ. ಚಿಕಿತ್ಸೆಗಾಗಿ ಚಿನ್ನ ಅಡ ಇಟ್ಟಿದ್ದಾರೆ. ಚಿನ್ನ ಅಡ ಇಟ್ಟು ಕುಟುಂಬಸ್ಥರು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ನೋಡಿ. ಖಾಸಗಿ ಆಸ್ಪತ್ರೆಯಲ್ಲಿ ಸಲ್ಮಾ ಸುಲ್ತಾನ್ ಅನ್ನೋ ಮಹಿಳೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಚಿಕಿತ್ಸೆಗೆ ಹಣ ನೀಡಿಲ್ಲ BMTC, ಆಸ್ಪತ್ರೆಗೆ ಭೇಟಿ ನೀಡಿಲ್ಲ ಅಧಿಕಾರಿಗಳು. ಫ್ಯಾಕ್ಟರಿಯಲ್ಲಿ ಪ್ಯಾಕಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಮಹಿಳೆ. ಇವರ ತಪ್ಪಿನಿಂದ, BMTC ಕಂಡಕ್ಟರ್ ಡ್ರೈವರ್ ತಪ್ಪಿಂದ ಅವರಿಗೆ ಪ್ರಾಬ್ಲಮ್ ಆಗಿದೆ. ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಚಿಕಿತ್ಸೆ ಕೊಡಬೇಕು, ಅದಕ್ಕೆ ದುಡ್ಡು ಬೇಕು, ದುಡ್ಡಿಲ್ಲ. ಚಿನ್ನನ ಅಡ ಇಟ್ಟು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. BMTCಗೆ ಅರ್ಥ ಆಗ್ತಾ ಇಲ್ವಾ? ಸಾರಿಗೆ ಸಚಿವರಿಗೆ ಇದು ಅರ್ಥ ಆಗ್ತಾ ಇಲ್ವಾ? ಇವ್ರು ಮಾಡಿದ ತಪ್ಪಿಗೆ ನಾವು ಅನುಭವಿಸ್ಬೇಕಾ? ನೋಡಿ ಎಂಥ ವಿಚಿತ್ರ ಮತ್ತು ಬೇಜವಾಬ್ದಾರಿ ಅಂತ ಹೇಳಿ. ಯಾಕೆ ಇದು ಯಾವುದು ಕೂಡ ಸಚಿವರ ಗಮನಕ್ಕೆ ಬರಲ್ಲ? ಯಾಕೆ ಕೂಡಲೇ ಅಧಿಕಾರಿಗಳು ಇದನ್ನ ನೋಡಲ್ಲ ಸೀರಿಯಸ್ ಆಗಿ? ನಾವು ಬಂದು ಚೀತು ಅಂತ ಉಗಿದ ಮೇಲೆ ನೋಡ್ಬೇಕಾ? ನಿಮಗೆ ಜವಾಬ್ದಾರಿ ಇಲ್ವಾ? ನೋಡಿ, ನಾವು ನೇರವಾಗಿ ಒಂದೇ ಒಂದು ಪ್ರಶ್ನೆಯನ್ನ ಮಾಡುವಂಥದ್ದು. ಆಯಕಟ್ಟಿನ ಜಾಗದಲ್ಲಿ ಕೂತಿದ್ದೀರಲ್ಲ, ದೊಡ್ಡ ಸ್ಥಾನಗಳನ್ನು ನಿಭಾಯಿಸಿಕೊಂಡು BMTC ಅಧಿಕಾರಿಗಳು ಅಂತ ಏನು ಕರೆಸ್ಕೊಳ್ತಾ ಇದ್ದೀರಲ್ಲ, ಅವರೆಲ್ಲರೂ ಕೂಡ ಇಂಥ ಪ್ರಮಾದಗಳನ್ನು ಗಂಭೀರವಾಗಿ ತಗೋಬೇಕು. ನೀವು ಮಾಡಿರುವಂಥ ತಪ್ಪುಗಳಿಂದ, ನಿಮ್ಮ ಉಡಾಫೆಯಿಂದ ಇವತ್ತು ಈ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಎಸಗಿರುವಂತಹ ತಪ್ಪಿನಿಂದ ಸಮಸ್ಯೆಗಳಾಗ್ತಾ ಇದೆ. ಅದು ಒಂದು ಕಡೆ 2 ಕಡೆ ಅಲ್ಲ, ಭಾಳ ಕಡೆ ನೋಡಿ ನೀವು. ಇವರ ನಿರ್ಲಕ್ಷ್ಯ, ಇವರ ಸೊಕ್ಕು ದಿಮಾಕಿನಿಂದ ಇವತ್ತು ಅಮಾಯಕರು ಜೀವ ಕಳ್ಕೊತಾ ಇದ್ದಾರೆ. ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಮೊನ್ನೆ ಆಗಿದ್ದು ಅದೇ. ಕಂಡಕ್ಟರ್ ಡ್ರೈವರು ಹೊಡೆದಾಡಿಕೊಂಡ್ರು. ಡ್ರೈವರ್ ಮೇಲಿನ ಕೋಪದಿಂದ ಕಂಡಕ್ಟರ್ ತಾನೇ ಬಸ್ ಚಲಾವಣೆ ಮಾಡೋಕ್ಕೆ ಹೋದ. ಏನಾಯಿತು? ತಮ್ಮ ಪಾಡಿಗೆ ತಾವು ನಿಂತಿದ್ದಂಥವ್ರು ಒಬ್ಬರು ಪ್ರಾಣವನ್ನೇ ಬಿಟ್ಟರು, ಇನ್ನೊಬ್ಬರು ಈಗ ಜೀವನ ಮರಣದ ಹೋರಾಟ ನಡೆಸ್ತಾ ಇದ್ದಾರೆ. ಅವರಿಗೆ ಚಿಕಿತ್ಸೆ ಮಾಡಬೇಕು ಅಂತಂದರೆ ದುಡ್ಡಿಲ್ಲ. ಮನೆಯಲ್ಲಿರುವಂಥ ಚಿನ್ನವನ್ನು ಅಡ ಇಟ್ಟಿದ್ದಾರೆ. BMTC ಅಧಿಕಾರಿಗಳು ಜೀವಂತ ಇದ್ದೀರಾ? ನೀವು ಮಾನ ಮರ್ಯಾದೆ ಇದೆಯಾ ನಿಮಗೆ? ನೀವು ಮಾಡಬೇಕಾದಂಥ ಕೆಲಸ ಏನು? ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಧಾವಿಸಬೇಕು. ಯಾರು ಮೃತರಾಗಿದ್ದಾರೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಬೇಕು. ಮಾನ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ನೀವು ಕೂಡ ಇದನ್ನು ಗಮನಿಸಬೇಕು. ನಿಮ್ಮ ಬಗ್ಗೆ ನಮಗೆ ತುಂಬ ಗೌರವ ಇದೆ, ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳೇನಿದ್ದಾರೆ, ಇವರು ದಪ್ಪ ಚರ್ಮದವರು. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನುವಂಥದ್ದು ಇಲ್ಲ. ಇವರ ಜೊತೆಗೆ ನಿಕಟವಾಗಿದ್ದಂಥವರು ಅಥವಾ ಇವರ ಯಾವುದಾದ್ರೂ ಫ್ಯಾಮಿಲಿ ಮೆಂಬರ್ಗೆ ಈ ರೀತಿ ಆಗಿದ್ರೆ ಏನು ಮಾಡ್ತಾ ಇದ್ರು? ಆಮೇಲೆ ನಿನ್ನೆ ನೀವು ಕಾರಣೀಕರ್ತ ಆದಂಥ ಕಂಡಕ್ಟರ್ನ ಸಸ್ಪೆಂಡ್ ಮಾಡಿದ್ರಿ, ಕೈ ತೊಳ್ಕೊಂಡ್ರಿ, ಮುಗಿತಾ?
ಚಿಕಿತ್ಸೆಗೆ ಮನೆಯ ಚಿನ್ನವನ್ನ ಅಡ ಇಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತ ಪರಿಸ್ಥಿತಿ ಬಂದಿದೆ. ನೀವೇನ್ ಮಾಡ್ತಾ ಇದ್ದೀರಿ? BMTCಗೆ ಇಷ್ಟೊಂದು ಆದಾಯ ಬರುತ್ತಲ್ಲ, ನೀವೇ ಮಾಡಿದ ತಪ್ಪು ಸ್ವಾಮಿ. ನೀವೇ ಮಾಡಿದ ತಪ್ಪಿಗೆ ನೀವು ದುಡ್ಡು ಕೊಡಲೇಬೇಕು, ಪರಿಹಾರವನ್ನು ನೀಡಲೇಬೇಕು. ಆಮೇಲೆ ನೀವು ಕೊಡುವಂಥ ದುಡ್ಡು ಪರ್ಯಾಯ ಅಲ್ಲ, ಆ ಜೀವಕ್ಕೆ ಅಷ್ಟೇ ಬೆಲೆನಾ? ಪರಿಹಾರ ಕೊಟ್ಟ ಮೇಲೆ ನಾನು ಹೇಳ್ತಾ ಇರೋದು, ಇವ್ರ ಯೋಗ್ಯತೆಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ, ಆ ಮಾತು ಬೇರೆ. ಇವ್ರ ಯೋಗ್ಯತೆಗೆ ಆ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡುವಂಥ ಒಂದು ಸೌಜನ್ಯವನ್ನು BMTC ಅಧಿಕಾರಿಗಳು ತೋರಿಸ್ತಾ ಇಲ್ಲ. ನಾವು ಛೀ ಥೂ ಅಂತ ಹೋಗಿದ ಮೇಲೆ ಈ BMTC ಅಧಿಕಾರಿಗಳಲ್ಲಿ ಸ್ಥಳಕ್ಕೆ ಹೋಗ್ತಾರೆ. ಯಾಕೆ? ನಿಮಗೆ ಜವಾಬ್ದಾರಿ, ಕನಿಷ್ಠ ಜವಾಬ್ದಾರಿ ಇಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಿಮ್ಮ ಕೆಲಸ ಏನು? ನಿಮ್ಮ ಬದ್ಧತೆ ಏನು? ಒಬ್ಬರು ಮಾತಾಡಿದ್ದಾರೆ ಈ ವಿಚಾರವಾಗಿ, ನೋಡ್ಕೊಂಬರೋಣ. ಸರ್, ಮೊನ್ನೆ ಇಲ್ಲಿ BMTC ಬಸ್ ಆಕ್ಸಿಡೆಂಟ್ ಇತ್ತು. ಕಂಡಕ್ಟರ್ ತೊಗೊಂಡೋಗಿ ಬಸ್ ಇದು ಮಾಡಿದ್ದಾರೆ, ಆಕ್ಸಿಡೆಂಟ್ ಮಾಡಿದ್ದಾರೆ. ಅವ್ರದ್ದು ಎಮರ್ಜೆನ್ಸಿ ಇತ್ತು. ಅವ್ರು ಪೊಲೀಸವ್ರು ತೊಗೊಂಬಂದು ವೆಂಕಟೇಶ್ವರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವರು ಇಲ್ಲಿ ಮಾಡಿದ್ದಾರೆ, ಅವರು ಆಪ್ರೇಷನ್ ಸರ್ಜರಿ ಎಲ್ಲ ಮಾಡಿದ್ದಾರೆ. ಆ ಥರ ಮುಳೇನು ಹೋಗಿಲ್ಲ, ಬಟ್ ಮಾಂಸಖಂಡೆಲ್ಲ ಓಪನ್ ಆಗಿಬಿಟ್ಟಿದೆ, ತಲೆಗೆ ಏಟಾಗಿದೆ. ಅವ್ರು 24 hour ಅನ್ಕಾನ್ಷಿಯಸ್ ಇದ್ದರು. ಅವರು ಡಾಕ್ಟ್ರು ಏನು 24 hour ICUನಲ್ಲಿ ಇಟ್ಟಿದ್ರು. ಇವತ್ತು ನಿನ್ನೆನೂ ICUನಲ್ಲಿ ಇಟ್ಟಿದ್ರು. ನಿನ್ನೆ ನೈಟ್ ವಾರ್ಡಲ್ಲಿ ಹಾಕಿದ್ದಾರೆ. ಅವ್ರಿಗೆ ಇನ್ನೂ ಫಿಸಿಯೋಥೆರಪಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ತುಂಬ ಕ್ರಿಟಿಕಲ್ ಇದೆ. ಇವಾಗ ಇಲ್ಲಿ 1.5 ಲಕ್ಷ 2 ಲಕ್ಷ ಬಿಲ್ ಆಲ್ರೆಡಿ ಆಗಿದೆ ಸರ್. ನಾವು ಅದಕ್ಕೆ ಅವರು ಗೌರ್ಮೆಂಟ್ ಕಡೆಯಿಂದ ಲಾಯರ್ ಬಂದಿದ್ರು, ಅವ್ರಿಗೆ ಫೋನ್ ಮಾಡಿದರೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇವಾಗ ಇವ್ರಿಗೆ ಅಮೌಂಟ್ ಕಟ್ಟಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವಾಗ ಅಮೌಂಟ್ ಕಟ್ಟಾಗಿ ನಮ್ಮ ಹತ್ರ ದುಡ್ಡಿಲ್ಲ. ಅವ್ರಿಗೆ ಹಸ್ಬೆಂಡ್ ಇಲ್ಲ ಸರ್. ಅವರೇ ಮನೆ ಸಾಕ್ತಾ ಇದ್ದಿದ್ದು. ಮಗುವೆ ಒಂದು 10 ವರ್ಷದ ಮಗು ಬೇರೆ ಇದೆ ಅವರಿಗೆ. ಅವರೇ ಗಂಡು ಮಗು ಇದೆ, ಅವರೇ ಸಾಕ್ತಾ ಇದ್ದಿದ್ದು. ಚಾಲಕನ ಉದ್ದಟತನಕ್ಕೆ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಒಂದು ಕಡೆ ಕಂಡಕ್ಟರ್ನ ಅಮಾನತು ಮಾಡಿ BMTC ಕೈ ತೊಳ್ಕೊಂಡು, ನೊಂದವರಿಗೆ BMTCಯಿಂದ ಪರಿಹಾರ ಘೋಷಣೆ ಆಗಿಲ್ಲ. ಯಾಕಾಗಿಲ್ಲ? ಮೊನ್ನೆ ಪೀಣ್ಯದ ಸೆಕೆಂಡ್ ಸ್ಟೇಜ್ನಲ್ಲಿ ಒಂದು ಅಪಘಾತ ನಡೆದಿತ್ತು. ಕಂಡಕ್ಟರ್ ಡ್ರೈವರ್ ಹೊಡೆದಾಡಿಕೊಂಡ್ರು. ಡ್ರೈವರ್ ಮೇಲಿನ ಸಿಟ್ಟಿಂದ ಕಂಡಕ್ಟರ್ ತಾನೇ ಬಸ್ಸನ್ನು ಸ್ಟಾರ್ಟ್ ಮಾಡಿ ಒಬ್ಬ ಅಮಾಯಕ ಯುವತಿಯ ಸಾವಿಗೆ ಕಾರಣ ಆದ. ನಿನ್ನೆ ಆತನನ್ನು ಸಸ್ಪೆಂಡ್ ಮಾಡಿಬಿಟ್ರು. ನಿನ್ನೆ ನಾವು ಇದನ್ನೇ ಹೇಳ್ತಾ ಇದ್ವಿ, ಕೇವಲ ಸಸ್ಪೆಂಡ್ ಮಾಡಿದರೆ ಆಗಲಿಲ್ಲ, ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅವ್ರ ಪಾಡಿಗೆ ಅವ್ರು ನಿಂತಿದ್ರು. ಇವ್ರ ದಿಮಾಕಿಗೆ, ಇವರ ಸೊಕ್ಕಿಗೆ ಇವರು ಈ ರೀತಿ ಹೊಡೆದಾಡ್ಕೊಂಡಿದ್ದಕ್ಕೆ ಪಾಪ ಅಮಾಯಕ ಯುವತಿ ಬಲಿಯಾದ್ಲು. ಇನ್ನೂ BMTC ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಿಲ್ಲ. ಸಾರಿಗೆ ಸಚಿವರು ಎಲ್ಲಿದ್ದಾರೆ? ಅವ್ರು ಇದಕ್ಕೆ ಉತ್ತರ ಕೊಡಬೇಕು. ಕಿಲ್ಲರ್ BMTC ಅಂತ ಯಾಕೆ ಕರೀತಾರೆ ಜನ? BMTC ಬಸ್ಸಲ್ಲಿ ಹೋಗ್ತಾ ಇದ್ರೆ ಕೈಯಲ್ಲಿ ಜೀವ ಹಿಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇದೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರ ಕೊಡಲಿ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು. ದುರಂತ ನಡೆದು 2 ದಿನ ಆಯಿತು, ಪರಿಹಾರ ಕೊಟ್ಟಿಲ್ಲ, ಸಾಂತ್ವನೂ ಇಲ್ಲ. ಏನು ಮಾಡ್ತಾ ಇದ್ದಾರೆ ಹಾಗಿದ್ರೆ? ನೀವು ಅವನ್ನ ಸಸ್ಪೆಂಡ್ ಮಾಡಿದರೆ, ಕಂಡಕ್ಟರ್ನ ಸಸ್ಪೆಂಡ್ ಮಾಡಿದರೆ ಮುಗಿದೋಯ್ತಾ? ದೊಡ್ಡ ಪ್ರಮಾದ ಇದು. ಕಠಿಣ ಶಿಕ್ಷೆ ಆಗಲೇಬೇಕು. ಆ ಯುವತಿಯ ಮನೆಯ ಯಾರ ಕುಟುಂಬಸ್ಥರಿದ್ದಾರೆ ಅವರಿಗೆ ಪರಿಹಾರ ಹಣವನ್ನು ಕೊಡಲೇಬೇಕು. ಆಮೇಲೆ ಪರಿಹಾರ ಒಂದೇ ಪರಿಹಾರ ಅಲ್ಲ. ಏನು ಆ ಜೀವದ ಬೆಲೆ ಅಷ್ಟೇನಾ? ನೀವು ಕೊಡುವಂಥ ದುಡ್ಡು ಅಷ್ಟೇನಾ? ನಿಮ್ಮ ತಪ್ಪಿನಿಂದ ಇಂಥ ಒಂದು ದೊಡ್ಡ ಸಮಸ್ಯೆ ಆಯಿತು. ಇದಕ್ಕೆ ಹೊಣೆ ಯಾರು? ಇನ್ನು ಸುಮಾ ಎನ್ನುವ ಯುವತಿ ಸಾವನ್ನಪ್ಪಿರುವಂಥದ್ದು ಒಂದು ಕಡೆ. ಓರ್ವ ಮಹಿಳೆಯ ಸ್ಥಿತಿ ಚಿಂತಾಜನಕ ಆಗಿದೆ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆ ಮಹಿಳೆ. ಚಿಕಿತ್ಸೆಗಾಗಿ ಚಿನ್ನ ಅಡ ಇಟ್ಟಿದ್ದಾರೆ. ಚಿನ್ನ ಅಡ ಇಟ್ಟು ಕುಟುಂಬಸ್ಥರು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ನೋಡಿ. ಖಾಸಗಿ ಆಸ್ಪತ್ರೆಯಲ್ಲಿ ಸಲ್ಮಾ ಸುಲ್ತಾನ್ ಅನ್ನೋ ಮಹಿಳೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಚಿಕಿತ್ಸೆಗೆ ಹಣ ನೀಡಿಲ್ಲ BMTC. ಆಸ್ಪತ್ರೆಗೆ ಭೇಟಿ ನೀಡಿಲ್ಲ ಅಧಿಕಾರಿಗಳು. ಫ್ಯಾಕ್ಟರಿಯಲ್ಲಿ ಪ್ಯಾಕಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಮಹಿಳೆ. ಇವರ ತಪ್ಪಿನಿಂದ, BMTC ಕಂಡಕ್ಟರ್ ಡ್ರೈವರ್ ತಪ್ಪಿಂದ ಅವರಿಗೆ ಪ್ರಾಬ್ಲಮ್ ಆಗಿದೆ. ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಚಿಕಿತ್ಸೆ ಕೊಡಬೇಕು, ಅದಕ್ಕೆ ದುಡ್ಡು ಬೇಕು, ದುಡ್ಡಿಲ್ಲ. ಚಿನ್ನನ ಅಡ ಇಟ್ಟು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. BMTCಗೆ ಅರ್ಥ ಆಗ್ತಾ ಇಲ್ವಾ? ಸಾರಿಗೆ ಸಚಿವರಿಗೆ ಇದು ಅರ್ಥ ಆಗ್ತಾ ಇಲ್ವಾ? ಇವ್ರು ಮಾಡಿದ ತಪ್ಪಿಗೆ ನಾವು ಅನುಭವಿಸ್ಬೇಕಾ? ನೋಡಿ ಎಂಥ ವಿಚಿತ್ರ ಮತ್ತು ಬೇಜವಾಬ್ದಾರಿ ಅಂತ ಹೇಳಿ. ಯಾಕೆ ಇದು ಯಾವುದು ಕೂಡ ಸಚಿವರ ಗಮನಕ್ಕೆ ಬರಲ್ಲ? ಯಾಕೆ ಕೂಡಲೇ ಅಧಿಕಾರಿಗಳು ಇದನ್ನ ನೋಡಲ್ಲ ಸೀರಿಯಸ್ ಆಗಿ? ನಾವು ಬಂದು ಚೀತು ಅಂತ ಉಗಿದ ಮೇಲೆ ನೋಡ್ಬೇಕಾ? ನಿಮಗೆ ಜವಾಬ್ದಾರಿ ಇಲ್ವಾ?
ನೋಡಿ, ನಾವು ನೇರವಾಗಿ ಒಂದೇ ಒಂದು ಪ್ರಶ್ನೆಯನ್ನು ಮಾಡುವಂಥದ್ದು. ಆಯಕಟ್ಟಿನ ಜಾಗದಲ್ಲಿ ಕೂತಿದ್ದೀರಲ್ಲ, ದೊಡ್ಡ 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 ಸ್ಥಾನಗಳನ್ನು ನಿಭಾಯಿಸಿಕೊಂಡು BMTC ಅಧಿಕಾರಿಗಳು ಅಂತ ಏನು ಕರೆಸ್ಕೊಳ್ತಾ ಇದ್ದೀರಲ್ಲ, ಅವರೆಲ್ಲರೂ ಕೂಡ ಇಂಥ ಪ್ರಮಾದಗಳನ್ನು ಗಂಭೀರವಾಗಿ ತೆಗೋಬೇಕು. ನೀವು ಮಾಡಿರುವಂಥ ತಪ್ಪುಗಳಿಂದ, ನಿಮ್ಮ ಉಡಾಫೆಯಿಂದ ಇವತ್ತು ಈ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಎಸಗಿರುವಂತಹ ತಪ್ಪಿನಿಂದ ಸಮಸ್ಯೆಗಳಾಗ್ತಾ ಇದೆ. ಅದು ಒಂದು ಕಡೆ ಎರಡು ಕಡೆ ಅಲ್ಲ, ಭಾಳ ಕಡೆ ನೋಡಿ ನೀವು. ಇವರ ನಿರ್ಲಕ್ಷ್ಯ, ಇವರ ಸೊಕ್ಕು ದಿಮಾಕಿನಿಂದ ಇವತ್ತು ಅಮಾಯಕರು ಜೀವ ಕಳ್ಕೊತಾ ಇದ್ದಾರೆ. ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಮೊನ್ನೆ ಆಗಿದ್ದು ಅದೇ. ಕಂಡಕ್ಟರ್ ಡ್ರೈವರು ಹೊಡೆದಾಡಿಕೊಂಡ್ರು. ಡ್ರೈವರ್ ಮೇಲಿನ ಕೋಪದಿಂದ ಕಂಡಕ್ಟರ್ ತಾನೇ ಬಸ್ ಚಾಲನೆ ಮಾಡೋಕ್ಕೆ ಹೋದ. ಏನಾಯಿತು? ತಮ್ಮ ಪಾಡಿಗೆ ತಾವು ನಿಂತಿದ್ದಂಥವ್ರು ಒಬ್ಬರು ಪ್ರಾಣವನ್ನೇ ಬಿಟ್ಟರು, ಇನ್ನೊಬ್ಬರು ಈಗ ಜೀವನ ಮರಣದ ಹೋರಾಟ ನಡೆಸ್ತಾ ಇದ್ದಾರೆ. ಅವರಿಗೆ ಚಿಕಿತ್ಸೆ ಮಾಡಬೇಕು ಅಂತಂದರೆ ದುಡ್ಡಿಲ್ಲ. ಮನೆಯಲ್ಲಿರುವಂಥ ಚಿನ್ನವನ್ನು ಅಡ ಇಟ್ಟಿದ್ದಾರೆ. BMTC ಅಧಿಕಾರಿಗಳು ಜೀವಂತ ಇದ್ದೀರಾ ನೀವು? ಮಾನ ಮರ್ಯಾದೆ ಇದೆಯಾ ನಿಮಗೆ? ನೀವು ಮಾಡಬೇಕಾದಂಥ ಕೆಲಸ ಏನು? ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಧಾವಿಸಬೇಕು. ಯಾರು ಮೃತರಾಗಿದ್ದಾರೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಬೇಕು. ಮಾನ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ನೀವು ಕೂಡ ಇದನ್ನು ಗಮನಿಸಬೇಕು. ನಿಮ್ಮ ಬಗ್ಗೆ ನಮಗೆ ತುಂಬ ಗೌರವ ಇದೆ, ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳೇನಿದ್ದಾರೆ, ಇವರು ದಪ್ಪ ಚರ್ಮದವರು. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇಲ್ಲ. ಇವರ ಜೊತೆಗೆ ನಿಕಟವಾಗಿದ್ದಂಥವ್ರು ಅಥವಾ ಇವರ ಯಾವುದಾದ್ರೂ ಫ್ಯಾಮಿಲಿ ಮೆಂಬರ್ಗೆ ಈ ರೀತಿ ಆಗಿದ್ರೆ ಏನು ಮಾಡ್ತಾಯಿದ್ರು? ಆಮೇಲೆ ನಿನ್ನೆ ನೀವು ಕಾರಣೀಕರ್ತ ಆದಂಥ ಕಂಡಕ್ಟರ್ನ ಸಸ್ಪೆಂಡ್ ಮಾಡಿದ್ರಿ, ಕೈ ತೊಳ್ಕೊಂಡ್ರಿ, ಮುಗಿತಾ? ಚಿಕಿತ್ಸೆಗೆ ಮನೆಯ ಚಿನ್ನವನ್ನು ಅಡ ಇಟ್ಟು ಟ್ರೀಟ್ಮೆಂಟನ್ನು ಕೊಡಿಸುವಂಥ ಪರಿಸ್ಥಿತಿ ಬಂದಿದೆ. ನೀವೇನು ಮಾಡ್ತಾ ಇದ್ದೀರಿ? BMTCಗೆ ಇಷ್ಟೊಂದು ಆದಾಯ ಬರುತ್ತಲ್ಲ, ನೀವೇ ಮಾಡಿದ ತಪ್ಪು ಸ್ವಾಮಿ. ನೀವೇ ಮಾಡಿದ ತಪ್ಪಿಗೆ ನೀವು ದುಡ್ಡು ಕೊಡಲೇಬೇಕು, ಪರಿಹಾರವನ್ನು ನೀಡಲೇಬೇಕು. ಆಮೇಲೆ ನೀವು ಕೊಡುವಂಥ ದುಡ್ಡು ಪರ್ಯಾಯ ಅಲ್ಲ, ಆ ಜೀವಕ್ಕೆ ಅಷ್ಟೇ ಬೆಲೆನಾ? ಪರಿಹಾರ ಕೊಟ್ಟ ಮೇಲೆ ನಾನು ಹೇಳ್ತಾ ಇರೋದು, ಇವ್ರ ಯೋಗ್ಯತೆಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ, ಆ ಮಾತು ಬೇರೆ. ಇವ್ರ ಯೋಗ್ಯತೆಗೆ ಆ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡುವಂಥ ಒಂದು ಸೌಜನ್ಯವನ್ನು BMTC ಅಧಿಕಾರಿಗಳು ತೋರಿಸ್ತಾ ಇಲ್ಲ. ನಾವು ಛೀ ಥೂ ಅಂತ ಹೋಗಿದ ಮೇಲೆ ಈ BMTC ಅಧಿಕಾರಿಗಳಲ್ಲಿ ಸ್ಥಳಕ್ಕೆ ಹೋಗ್ತಾರೆ. ಯಾಕೆ? ನಿಮಗೆ ಜವಾಬ್ದಾರಿ, ಕನಿಷ್ಠ ಜವಾಬ್ದಾರಿ ಇಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಿಮ್ಮ ಕೆಲಸ ಏನು? ನಿಮ್ಮ ಬದ್ಧತೆ ಏನು? ಒಬ್ಬರು ಮಾತಾಡಿದ್ದಾರೆ ಈ ವಿಚಾರವಾಗಿ, ನೋಡ್ಕೊಂಬರೋಣ. ಸರ್, ಮೊನ್ನೆ ಇಲ್ಲಿ BMTC ಬಸ್ ಆಕ್ಸಿಡೆಂಟ್ ಇತ್ತು. ಕಂಡಕ್ಟರ್ ತೊಗೊಂಡೋಗಿ ಬಸ್ ಮಾಡಿದ್ದಾರೆ, ಆಕ್ಸಿಡೆಂಟ್ ಮಾಡಿದ್ದಾರೆ. ಅವ್ರದ್ದು ಎಮರ್ಜೆನ್ಸಿ ಇತ್ತು. ಅವ್ರು ಪೊಲೀಸವ್ರು ತೊಗೊಂಬಂದು ವೆಂಕಟೇಶ್ವರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವರು ಇಲ್ಲಿ ಮಾಡಿದ್ದಾರೆ, ಅವರು ಆಪ್ರೇಷನ್ ಸರ್ಜರಿ ಎಲ್ಲ ಮಾಡಿದ್ದಾರೆ. ಆ ಥರ ಮುಳೇನು ಹೋಗಿಲ್ಲ, ಬಟ್ ಮಾಂಸಖಂಡೆಲ್ಲ ಓಪನ್ ಆಗಿಬಿಟ್ಟಿದೆ, ತಲೆಗೆ ಏಟಾಗಿದೆ. ಅವ್ರು 24 hour ಅನ್ಕಾನ್ಷಿಯಸ್ ಇದ್ದರು. ಅವರು ಡಾಕ್ಟ್ರು ಏನು 24 hour ICUನಲ್ಲಿ ಇಟ್ಟಿದ್ರು. ಇವತ್ತು ನಿನ್ನೆನೂ ICUನಲ್ಲಿ ಇಟ್ಟಿದ್ರು. ನಿನ್ನೆ ನೈಟ್ ವಾರ್ಡಲ್ಲಿ ಹಾಕಿದ್ದಾರೆ. ಅವ್ರಿಗೆ ಇನ್ನೂ ಫಿಸಿಯೋಥೆರಪಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ತುಂಬ ಕ್ರಿಟಿಕಲ್ ಇದೆ. ಇವಾಗ ಇಲ್ಲಿ 1.5 ಲಕ್ಷ 2 ಲಕ್ಷ ಬಿಲ್ ಆಲ್ರೆಡಿ ಆಗಿದೆ ಸರ್. ನಾವು ಅದಕ್ಕೆ ಅವರು ಗೌರ್ಮೆಂಟ್ ಕಡೆಯಿಂದ ಲಾಯರ್ ಬಂದಿದ್ದರು. ಅವ್ರಿಗೆ ಫೋನ್ ಮಾಡಿದರೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇವಾಗ ಇವ್ರಿಗೆ ಅಮೌಂಟ್ ಕಟ್ಟಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವಾಗ ಅಮೌಂಟ್ ಕಟ್ಟಾಗಿ ನಮ್ಮ ಹತ್ರ ದುಡ್ಡಿಲ್ಲ. ಅವ್ರಿಗೆ ಹಸ್ಬೆಂಡ್ ಇಲ್ಲ ಸರ್. ಅವರೇ ಮನೆ ಸಾಕ್ತಾ ಇದ್ದಿದ್ದು. ಮಗು ಒಂದು 10 ವರ್ಷದ ಮಗು ಬೇರೆ ಇದೆ ಅವ್ರಿಗೆ. ಅವರೇ ಗಂಡು ಮಗು ಇದೆ, ಅವರೇ ಸಾಕ್ತಾ ಇದ್ದಿದ್ದು.